ಜೈ ಜಿನೇಂದ್ರ ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವಂತೆ ದೇವನಗರಿ ದಾನಿಗಳ ಊರು ದಾವಣಗೆರೆ ಕರ್ನಾಟಕದ ಮಧ್ಯಭಾಗದಲ್ಲಿರುವ ಈ ಸುಂದರ ನಗರದಲ್ಲಿ ಬಹಳ ಹಿಂದೆ ಅಂದರೆ ದೇಶ ಸ್ವತಂತ್ರಗೊಂಡ ಕಾಲದಲ್ಲಿ ದಿಗಂಬರ ಜೈನ ಮನೆತನಗಳಲ್ಲಿ ಬೀಟಿ ಮನೆತನ, ಬೇತೂರು ಮನೆತನ, ಹೊಳಲು ಮನೆತನ, ಇಜಾರಿ ಮನೆತನ, ಮೋತಿಕಾನೆ ಕುಟುಂಬ, ಪ್ರಥಮ ಶೆಟ್ಟಿ ಕುಟುಂಬಗಳು ಪ್ರಮುಖವಾಗಿದ್ದು ಇಲ್ಲಿನ ಶ್ರಾವಕರೊಬ್ಬರ ಮನೆಯಲ್ಲಿದ್ದ ಜಿನಬಿಂಬದ ದರ್ಶನ ಪಡೆಯುತ್ತಾ ಪರ್ವಗಳಲ್ಲಿ ಹೊಳಲ್ಕೆರೆಗೆ ಹೋಗಬೇಕಾದ ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಜೈನ ಬಸದಿ ನಿರ್ಮಿಸಲೇಬೇಕು ಎನ್ನುವ ಸಂಕಲ್ಪದಿಂದ ಬೀಟಿ ಕುಟುಂಬದ ಹಿರಿಯರಾದ ಬ್ರಹ್ಮಪ್ಪ ದೇವೇಂದ್ರಪ್ಪ ತವನಪ್ಪನವರು 1951-52ರಲ್ಲಿ ಜಿನಮಂದಿರವನ್ನು ನಿರ್ಮಾಣ ಮಾಡಿ ಪಂಚಕಲ್ಯಾಣ ನಡೆಸಿದ್ದರು. ಇಂತಹ ಒಂದು ಮಹತ್ ಸಂಕಲ್ಪದಿಂದ ನಿರ್ಮಿತವಾದ ಈ ಸುಂದರ ಜಿನಮಂದಿರದಲ್ಲಿ ಶ್ರೀ 1008 ಪಾರ್ಶ್ವನಾಥ ಸ್ವಾಮಿ ವಿರಾಜಮಾನರಾಗಿದ್ದು ಇದರ ಕೆತ್ತನೆ ಮೈಸೂರಿನಲ್ಲಿ ಆಗಿದೆ. ಕಪ್ಪು ಕಲ್ಲಿನ ಪದ್ಮಾಸನದ ಅತಿಶಯ ಮೂರ್ತಿ ಇದಾಗಿದ್ದು ನೋಡಲು ಬಹಳ ಆಕರ್ಷಣೀಯವಾಗಿದೆ. ಅಲ್ಲದೆ ಧರಣೇಂದ್ರೇಶ ಪದ್ಮಾವತಿ ಮಾತೆಯ ಮಂಟಪ ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಶ್ರೀಜಿನ ಭಜನೆಯ ಮಾಡುತ್ತ ನಿತ್ಯವೂ ನೀಗುವೆನ ಭವಮಾಲೆಗಳ ಶ್ರೀಜಿನ ಭಜನೆಯ ಮಾಡುತ್ತ ನಿತ್ಯವೂ ನೀಗುವೆನ ಭವಮಾಲೆಗಳ ಆಗಮ ವೇದ್ಯಾನಂತ ಜಿನೇಶನ ಆಗಮ ವೇದ್ಯಾನಂತ ಜಿನೇಶನ ಶ್ರೀಗುಣಗಣಿಯನು ಭಜಿಸುವೆನು ಶ್ರೀಗುಣಗಣಿಯನು ಭಜಿಸುವೆನು ಶ್ರೀಜಿನ ಭಜನೆಯ ಮಾಡುತ್ತ ನಿತ್ಯವೂ ನೀಗುವೆನ ಭವಮಾಲೆಗಳ ಶ್ರೀಜಿನ ಭಜನೆಯ ಮಾಡುತ್ತ ನಿತ್ಯವೂ ನೀಗುವೆನ ಭವಮಾಲೆಗಳ ಶ್ರೀಜಿನ ಭಜನೆಯ ಮಾಡುತ್ತ ನಿತ್ಯವೂ ನೀಗುವೆನ ಭವಮಾಲೆಗಳ. ಆಚಾರ್ಯ ಶಾಂತಿಸಾಗರ ಪಾದುಕೆಯನ್ನು ಕೂಡ ನೀವು ಕಾಣಬಹುದು. ಅದೇ ರೀತಿ ಮೇಗಿನ ನೆಲೆಯಲ್ಲಿ ಶ್ರೀ 1008 ಚಂದ್ರನಾಥ ಸ್ವಾಮಿಯ ಖಡ್ಗಾಸನ ಪ್ರತಿಮೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಈ ಮೂರ್ತಿಯು 900 ವರ್ಷ ಪುರಾತನವಾಗಿದ್ದು ನರಸಿಂಹರಾಜಪುರದ ಪರಮಪೂಜ್ಯ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮಿಗಳಿಂದ ಸ್ಥಾಪಿಸಲಾಗಿದೆ. ಶ್ರೀಜಿನ ಭಜನೆಯ ಮಾಡುತ್ತ ನಿತ್ಯವೂ ನೀಗುವೆನ ಭವಮಾಲೆಗಳ ಸತ್ಯರ ಭಜನೆಯ ನಿತ್ಯವು ಮಾಡುತ್ತ
ಉತ್ತಮ ಸುಖವನ್ನು ಪಡೆಯುವೆನು. ಸತ್ಯರ ಭಜನೆಯ ನಿತ್ಯವು ಮಾಡುತ್ತ ಉತ್ತಮ ಸುಖವನ್ನು ಪಡೆಯುವೆನು. ಅತಿ ಭಕ್ತಿಯೊಳ್ಜಿನ ಪಾದವ ಸ್ಮರಿಸಿ, ಅತಿ ಭಕ್ತಿಯೊಳ್ಜಿನ ಪಾದವ ಸ್ಮರಿಸಿ ಉತ್ತಮ ಶಾಂತಿಯ ಪೊಂದುವೆನು, ಉತ್ತಮ ಶಾಂತಿಯ ಪೊಂದುವೆನು. ಬಿಟಿ ಕುಟುಂಬದ ಹಿರಿಯರು ಉಳಿದ ಕುಟುಂಬಗಳ ಸಹಕಾರದೊಂದಿಗೆ ಜಿನಮಂದಿರದ ನಿರ್ವಹಣೆ ಹಾಗೂ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆಯುತ್ತಾ ಬಂದು 2012ರಿಂದ ಪರಮಪೂಜ್ಯ ಮುನಿಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರು ಬಂದಾಗ ಮಹಾವೀರ ಮಂಚ್ ಎಂಬ ಸಂಸ್ಥೆ ಪ್ರಾರಂಭವಾಗಿದ್ದು ಜಿನಮಂದಿರದ ಉಸ್ತುವಾರಿ ತೆಗೆದುಕೊಂಡು ಇದುವರೆಗೂ ಉತ್ತಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಮುನಿಶ್ರೀಗಳ ಮಾರ್ಗದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದು ಅದರಲ್ಲೂ ಮುಕುಟ ಸಪ್ತಮಿಯ 24 ತೀರ್ಥಂಕರರ ಪಾಲಕಿ ಉತ್ಸವ ವೈಭವದಿಂದ ಕೂಡಿತ್ತು. ಸ್ಥಳೀಯರು ಈ ಎಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಜೈ ಜಿನೇಂದ್ರ. ಇದು ದಾವಣಗೆರೆ ದೇವನಗರಿ ಅಂತ ಪ್ರಸಿದ್ಧಿಯಾಗಿರೋ ಊರು. ಕರ್ನಾಟಕದ ಮಧ್ಯಭಾಗದಲ್ಲಿರುವ ಊರಿದು. ಇಲ್ಲಿ ದಿಗಂಬರ ಜೈನ ಸಮಾಜಕ್ಕೆ ಸೇರಿದ ಒಂದು ಜಿನಮಂದಿರ ಇದೆ. ಇದು ಪಾರ್ಶ್ವನಾಥ ಜಿನಮಂದಿರ. ಸುಮಾರು 75 ವರ್ಷಗಳ ಹಿಂದೆ ಕಟ್ಟಡ ನಿರ್ಮಾಣವಾಗಿದೆ. ಇದನ್ನು ಆ ಕಾಲದಲ್ಲಿ ಬಿಟಿ ಕುಟುಂಬದವರು, ಬ್ರಹ್ಮಪ್ಪ, ದೇವೇಂದ್ರಪ್ಪ ಹಾಗೂ ತವನಪ್ಪ ಅವರ ಕುಟುಂಬದವರೆಲ್ಲ ಸೇರಿಕೊಂಡು ದಾವಣಗೆರೆ ಒಂದು ಜಿನಮಂದಿರ ಇರಬೇಕಂತ ಆಗಿನ ಕಾಲದಲ್ಲಿ ಕಟ್ಟಿಸಿದರು. ಅದಕ್ಕಿಂತ ಮುಂಚೆ ಇಲ್ಲಿಯ ಶ್ರಾವಕರು ಹೊಳಲ್ಕೆರೆಗೆ ಹೋಗಿ ಪೂಜೆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಿದ್ರು. ಆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ಈ ಕುಟುಂಬದವರು ದಾವಣಗೆರೆಯಲ್ಲಿ ಇಂಥ ಒಂದು ದೇವಸ್ಥಾನ, ಸುಂದರವಾದ ದೇವಸ್ಥಾನ ಕಟ್ಟಿಸ್ಕೊಟ್ರು. ಅವರು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು. ಹಾಗೆ ಬಿ ಟಿ ಸುಬ್ಬಣ್ಣ, ಬಿ ಟಿ ನಾಬಣ್ಣ, ಹೀಗೆ ಆ ಕುಟುಂಬದವರೆಲ್ಲ ಅವ್ರಿಗೆ ಜೊತೆಯಾಗಿ ಈಚಾರಿ ಕುಟುಂಬದವರಾದ ಎಲ್ಲ ಶ್ರಾವಕರು ಹಾಗೂ ಬೇತೂರು ಕುಟುಂಬದವರು, ಪ್ರಥಮ್ ಶೆಟ್ಟಿ ಕುಟುಂಬದವರು, ಹೊಳಲ್ ಕುಟುಂಬದವರು ಇವರೆಲ್ಲ ಸೇರಿಕೊಂಡು ಅವ್ರಿಗೆ ಸಹಕಾರ ಕೊಡ್ತಾಯಿದ್ರು. ಮುನಿ ಸೇವೆ ಆಗಿನ ಕಾಲದಲ್ಲಿ ಏನು ಅನುಕೂಲ ಇತ್ತು ಅದರಲ್ಲೇ ಮಾಡ್ತಾಯಿದ್ರು. ಯಾಕಂದರೆ ಆಗೆಲ್ಲ ಗಾಡಿ ಮೋಟಾರ್ಗಳು ಭಾಳ ಇದ್ದಿಲ್ಲ. ಆದರೂ ಅದರಲ್ಲೇ ಎಲ್ಲ ಊರಿಗೂ ಹೋಗಿ ಆಹಾರ ಮಾಡೋದು, ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡೋದು ನಡೆಸ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ತುಂಬ ಇಲ್ಲಿಯ ಪಾರ್ಶ್ವನಾಥ ಸ್ವಾಮಿ ಅತಿಶಯ ಇದೆ. ಆ ಥರ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದರು. ಮುಂದಿನ ಪೀಳಿಗೆಗೆ ಇದನ್ನು ಮಾಡಿಕೊಟ್ರು. 2012-13ರಿಂದ ಮಹಾವೀರ ಯುವ ಮಂಚ್ ಅಂತ ಒಂದು ಫಾರ್ಮ್ ಆಯಿತು. ನಾವು ಯುವಕ ಸಂಘ ಮಾಡ್ಕೊಂಡ್ವಿ ಒಂದು. ಆ ಯುವಕ ಸಂಘದಿಂದ ಈ ದೇವಸ್ಥಾನದ ಒಂದು ಕಾರ್ಯಕ್ರಮಗಳನ್ನು ನಡೆಸೋಣ ಅಂತ ಒಂದು ಕಾರ್ಯಕ್ರಮಗಳು ನಿರೂಪಿಸ್ಕೊಂಡ್ವಿ. ಅದನ್ನು ಇಲ್ಲಿಂದ ಶುರುವಾಯಿತು. ಏನೇನು ಅವಶ್ಯಕತೆ ಇದೆ ಒಂದೊಂದೇ ಬರ್ತದೆ. ಇವತ್ತು ಈ ಸುಂದರವಾದ ಪರಿಸರ ಉಂಟಾಗಿದೆ. ಇನ್ನೂ ಕೆಲವು ಕೆಲಸಗಳು ಬಾಕಿ ಇದ್ದಾವೆ. ಮುನಿ ನಿವಾಸ ಮಾಡೋದಿದೆ. ಅವನ್ನೆಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಇದಕ್ಕೆ ದಾವಣಗೆರೆ ದಿಗಂಬರ ಜೈನ ಸಮಾಜದ ಸರ್ವ ಶ್ರಾವಕರು ಸಹಕಾರ ಕೊಟ್ಟಿದ್ದಾರೆ. ಇದುವರೆಗೂ ಕೊಡ್ತಾನೂ ಇದ್ದಾರೆ. ಹೀಗೆ ಮುಂದುವರಿಸಿ ಇದೇನೆಂದರೆ ನಮ್ಮ ಹಿರಿಯರು ಮಾಡಿಕೊಟ್ಟ ದೇವಸ್ಥಾನವನ್ನು ನಾವು ಅಭಿವೃದ್ಧಿಪಡಿಸಿ ಅದನ್ನು ಶಾಶ್ವತವಾಗಿ ಅದನ್ನು ಅವ್ರು ಮಾಡಿಕೊಟ್ಟ ಒಂದು ಫಲ ನಾವು ಉಳಿಸ್ಬೇಕು ಅನ್ನೋದೊಂದು ನಮ್ಮ ಒಂದು ಆಸೆಯಿಂದ ಇದನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಹೀಗೆ ಎಲ್ಲರ ಸಹಕಾರ ತುಂಬ ಚೆನ್ನಾಗಿದೆ. ಹಾಗೂ ಇಲ್ಲಿ ನೇಮಿಸಾಗರ್ ಮಹಾರಾಜರ ಚಾತುರ್ಮಾಸ ಮಾಡಿದ್ದೀವಿ. ಹಾಗೆ ಪಾಯ್ಸಾಗರ್ ಮಹಾರಾಜನ ಚಾತುರ್ಮಾಸ ಮಾಡಿದ್ದೀವಿ. ಸಿದ್ಧಚಕ್ರ ಆರಾಧನೆ ಮಾಡಿದ್ದೀವಿ. ಪಂಚಪರಮೇಶ್ವರಿ ವಿಧಾನ ಮಾಡಿದ್ದೀವಿ. ಹಾಗೆ ಪುಣ್ಯಸಾಗರ್ ಮಹಾರಾಜರ ಆಶೀರ್ವಾದದಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳು ಆಗ್ತಾಯಿದ್ದಾವೆ. ಅವ್ರು ಬಂದಾದಮೇಲೆ ನಮ್ಮ ಯುವ ಮಂಚ್ ತುಂಬ ಅಭಿವೃದ್ಧಿಯ ಒಂದು ಸಂಕೇತವಾಗಿದೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ. ಹಾಗೆ ಮುನಿಗಳು ಎಲ್ಲ ರೀತಿಯ ಒಡಂಬಡಿಕೆ ಇದೆ ನಮ್ಮ ಜೊತೆಗೆ. ಒಂಥರ ಸುಂದರವಾದ. ಹಾಗೆ ಮೇಲ್ಗಡೆ ಚಂದ್ರಪ್ರಭು ತೀರ್ಥಂಕರಿದ್ದಾರೆ. ಅವರು ಎನ್ನಾರ್ಪುರದ ಭಟ್ಟಾರಕ ಸ್ವಾಮೀಜಿ ಅವರು ಕೊಟ್ಟಿದ್ದರು. ಅದು ಸುಮಾರು 800 ವರ್ಷ ಹಳೆಯ ಮೂರ್ತಿ. ಅದು ಅತಿಶಯ ಮೂರ್ತಿ ಅದು ಇದೆ. ಹಾಗಾಗಿ ಇದೊಂದು ಅತಿಶಯ ಕ್ಷೇತ್ರ ಇರಬೇಕು ಅಂತಲೇ ಈ ರೀತಿ ಸುಂದರವಾಗಿ ಮಾಡಿದ್ದೀವಿ. ಇದು ದಾವಣಗೆರೆ ಒಂದು ಹೆಮ್ಮೆಯ ವಿಷಯ. ನನ್ನ ಹೆಸರು ಜಿತೇಂದ್ರ ಕುಮಾರ್ ಬೇತೂರು. ನಾನು ಇಲ್ಲಿ ಮಹಾವೀರ ಯುವ ಮಂಚನ ಅಧ್ಯಕ್ಷನಾಗಿ ಹಾಗೂ ಪಾರ್ಶ್ವನಾಥ ಟೆಂಪಲ್ ಟ್ರಸ್ಟ್ನ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರಸ್ತುತ ಶ್ರೀ ಪಾರ್ಶ್ವನಾಥ ಟೆಂಪಲ್ ಟ್ರಸ್ಟ್ ವತಿಯಿಂದ ಕೂಡ ಪೂಜಾರಾಧನೆಗಳು ನಡೆದುಕೊಂಡು ಬರುತ್ತಿದೆ. ಇಂತಹ ಒಂದು ಸುಂದರ ಜಿನಮಂದಿರವನ್ನು ಒಮ್ಮೆಯಾದರೂ ದರ್ಶನ ಪಡೆಯಿರಿ. ದಿವಂಗತ ಶ್ರೀಯುತ ಬ್ರಹ್ಮಪ್ಪನವರು ಮತ್ತು ದಿವಂಗತ ಶ್ರೀಯುತ ದೇವೇಂದ್ರಪ್ಪನವರ ಇಚ್ಛೆಯ ಮೇರೆಗೆ ದಿವಂಗತ ಶ್ರೀಯುತ ಬ್ರಹ್ಮಪ್ಪನವರ ಮಕ್ಕಳಾದ ದಿವಂಗತ ಶ್ರೀಯುತ ಶಾಂತರಾಜಪ್ಪನವರು, ದಿವಂಗತ ಶ್ರೀಯುತ ಜಿನಕೀರ್ತಿಯವರು, ದಿವಂಗತ ಶ್ರೀಯುತ ಶ್ರೀಪಾಲಪ್ಪನವರು
ದಿವಂಗತ ಶ್ರೀಯುತ ಜಿನದತ್ತನವರು, ದಿವಂಗತ ಶ್ರೀಯುತ ತವನಪ್ಪನವರು, ದಿವಂಗತ ಶ್ರೀಯುತ ಮಾಣಿಕ್ಯರವರು ಮತ್ತು ದಿವಂಗತ ಶ್ರೀಯುತ ಲೋಕ್ಪಾಲ್ ಅವರು ಹಾಗೂ ದಿವಂಗತ ಶ್ರೀಯುತ ದೇವೇಂದ್ರಪ್ಪನವರ ಮಕ್ಕಳಾದ ದಿವಂಗತ ಶ್ರೀಯುತ ಚಂದ್ರಣ್ಣನವರು, ದಿವಂಗತ ಶ್ರೀಯುತ ಅನಂತನಪ್ಪನವರು, ದಿವಂಗತ ಶ್ರೀಯುತ ವಸುಪಾಲಪ್ಪನವರು, ದಿವಂಗತ ಶ್ರೀಯುತ ಸುಬ್ಬಣ್ಣನವರು ಮತ್ತು ದಿವಂಗತ ಶ್ರೀಯುತ ನಾಭಿರಾಜಣ್ಣನವರು ಇವರೆಲ್ಲರ ಪರಿಶ್ರಮದ ಫಲವಾಗಿ 1950-52ರಲ್ಲಿ ದಾವಣಗೆರೆಯ ಸಮಸ್ತ ಜೈನ ಸಮಾಜದವರ ದರ್ಶನಕ್ಕೋಸ್ಕರ ಶ್ರೀ 1008 ಪಾರ್ಶ್ವನಾಥ ಜಿನಮಂದಿರವನ್ನು ಕಟ್ಟಿಸಿ ಪಂಚಕಲ್ಯಾಣ ಮಾಡಿಸಿ ಸಮಾಜಕ್ಕೆ ಸಮರ್ಪಿಸಿದ್ದಾರೆ. ಎಲ್ಲರಿಗೂ ಜೈ ಜೈನೇಂದ್ರ. ನಾನು ಕೋಮಲ್ ಜೈನ್ ಅಂತ, ಮಹಾವೀರ ಯುವ ಮಂಚನ ಉಪಾಧ್ಯಕ್ಷ. ಇವತ್ತಿನ ದಿನ ಜ್ವಾಲಾಮಾಲಾ ಚಾನಲಿಂದ ಏನು ಮೇಡಮ್ ಅವರು ಅವ್ರ ಸಂಗಡಿಗರೆಲ್ಲ ಬಂದಿದ್ದಾರೆ. ಇದು ನಮ್ಮ ದಾವಣಗೆರೆಗೆ ಒಂದು ಒಳ್ಳೆಯ ಸಂಗತಿ. ಏನು ವಿಚಾರ ಹೇಳಬೇಕಂದ್ರೆ, ನಮ್ಮದು ದಾವಣಗೆರೆಯಲ್ಲಿ ಈ ಮಂದಿರ ಭಾಳ ಹಳೆ ಮಂದಿರ, 75 ವರ್ಷದ ಮಂದಿರ, ಹಳೆ ಮಂದಿರ ಇದು ಭಾಳ ಚೆನ್ನಾಗಿ ಅವತ್ತಿನ ಕಾಲದಲ್ಲಿ ಕಟ್ಟಿದ್ದಾರೆ. ಸೊ ಈ ಡಿಸೈನು, ಈ ಆರ್ಟ್ ಏನಿದೆಯಲ್ಲ, ಈ ಆರ್ಟು, ಈ ರೀತಿ ಡಿಸೈನು ಯಾರಾದರೂ ಅವಾಗಿನ ಟೈಮಿಗೆ ಕಟ್ಟಬೇಕಂದ್ರೆ ಅಷ್ಟು ಆ ಟೈಮಲ್ಲಿ ಈ ಥರ ಡಿಸೈನನ್ನು ರೆಡಿ ಮಾಡಿದ್ದಾರೆ. ಅದು ಭಾಳ ದಾವಣಗೆರೆಗೆ ಒಂದು ಹೆಮ್ಮೆ ವಿಚಾರ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಈ ಚಾನಲಲ್ಲಿ ನಮ್ಮ ಜೈನ ಧರ್ಮ ಬಗ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ. ಭಾಳ ಜನ ನಮ್ಮ ಜೈನ ಕ್ಷೇತ್ರಗಳು, ನಮ್ಮ ಜೈನ ಮಂದಿರಗಳು ಯಾವ ರೀತಿ ಡೆವಲಪ್ ಆಗಿದ್ದಾವೆ, ಯಾವ ರೀತಿ ಆ ಮಂದಿರವನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಅದನ್ನು ನೀವು ನಿಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀರಲ್ಲ, ಅದು ಭಾಳ ಒಳ್ಳೆಯ ವಿಚಾರ. ಯಾಕಂದ್ರೆ ಜೈನ ಧರ್ಮದ ಬಗ್ಗೆ ಎಲ್ಲರೂ ಪ್ರಚಾರ ಆಗಬೇಕು, ಎಲ್ಲರೂ ಗೊತ್ತಾಗಬೇಕು. ಎಷ್ಟು ಮಂದಿರಗಳಿದ್ದಾವೆ, ಎಷ್ಟು ದೇವಸ್ಥಾನಗಳಿದ್ದಾವೆ, ಅವೆಲ್ಲವನ್ನು ಪ್ರಚಾರ ಮಾಡಿ ನೀವು ಮಾಡ್ತಾಯಿದ್ದೀರಿ. ಸೊ ಅದೊಂದು ನಮಗೆ, ನಮ್ಮ ಜೈನ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಚಾರ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತೀರಿ ಜ್ವಾಲಾಮಾಲಾ.ನ್ಯೂಸ್ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಾಮಾಲಾ ನ್ಯೂಸ್ ಯೂಟ್ಯೂಬ್ ಚಾನಲ್.